ಬಾಣಂತಿಯರ ಸಾವು ತಡೆಯಲು ಕ್ರಮ ಕೈಗೊಂಡಿದ್ದಾರೆ. ಶೀಘ್ರ ಗರ್ಭಿಣಿಯವರ ಆರೋಗ್ಯ ವಿಚಾರಣೆ ಮಾಡೋದು, ಅವರಿಗೆ ಅನಿಮಿಯಾ ಇದ್ದರೆ ಅದನ್ನು ಚೆಕ್ ಮಾಡೋದು, ಅದೆಲ್ಲವೂ ಕೂಡ ಶೀಘ್ರದಲ್ಲೇ ಆಗತ್ತೆ ಅಂತ ಬೆಂಗಳೂರಿನಲ್ಲಿ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾಣಂತಿಯರಲ್ಲಿ ಪೌಷ್ಟಿಕಾಂಶದ ಬಗ್ಗೆ ಗಮನ ಹರಿಸಿದ್ದೇವೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ 25% ಇಳಿಕೆ ಆಗಿದೆ. ಸೊ ಮುಂದಿನ 3 ವರ್ಷದೊಳಗೆ 58% ಇರುವಂಥ ಏನಿದೆಯಲ್ಲ ಅದನ್ನು 20% ಇಳಿಕೆ ಮಾಡುವಂಥ ಭರವಸೆ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ರಾಜ್ಯದಲ್ಲಿ ಬಾಣಂತಿಯರ ಸಾವು ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಹಂಗಾಗಿ ಅದನ್ನು ತಡೆ ಹಿಡಿಯೋದಕ್ಕೆ ಈ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅಂತೇಳಿ. ಬಾಣಂತಿಯ ಸಾವು ಅದನ್ನು ಇಳಿಸಬೇಕು ಅಂತ ಉದ್ದೇಶದಿಂದ ನಾವು ಹಲವಾರು ಕ್ರಮಗಳು ತೊಗೊಂಡು ಬಂದಿದ್ದೇವೆ. ಅವರ ಒಂದು ಮಾನಿಟರ್ ಮಾಡುವಂಥದ್ದು, ಚೆಕಪ್ ಮಾಡುವಂಥದ್ದು, ಮತ್ತು ಅವರಲ್ಲಿ ಬೇರೆ ಬೇರೆ ಏನು ಬಾಣಂತಿಯ ತಾಯಿ ಇದೆ, ಬಾಣಂತಿಯೆಲ್ಲ ಇದು ಗರ್ಭಿಣಿಯವರ ಒಂದು ಆರೋಗ್ಯದ ವಿಚಾರಣೆ ಮಾಡುವಂಥದ್ದು, ಅವರಿಗೆ ಅನೇಮಿಯಾ ಇದ್ದರೆ ಅನೇಮಿಯಾ ಮುಕ್ತ ಮಾಡುವಂಥದ್ದು, BP ಮತ್ತು ಶುಗರ್ ಇದ್ದರೆ ಅದನ್ನು ಕಂಟ್ರೋಲ್ ಮಾಡುವಂಥದ್ದು, ಇದೆಲ್ಲವೂ ಕೂಡ ಮತ್ತು ಬೇರೆ ಬೇರೆ ಪೌಷ್ಟಿಕಾಂಶ ವಿಚಾರದಲ್ಲೆಲ್ಲವನ್ನು ನೋಡ್ಕೊಳ್ಳುವಂಥದ್ದು, ಇದೆಲ್ಲವನ್ನು ಕೂಡ ನಾವು ತೊಗೊಂಡ್ಬಂದಿದ್ದೇವೆ. ಈ ವರ್ಷ ನಾವು ಹೋದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ 25% ಬಾಣಂತಿಯರ ಸಾವು ಇಳಿಕೆಯಾಗಿದೆ ನಮ್ಮ ರಾಜ್ಯದಲ್ಲಿ. ಬಾಣಂತಿಯ ಸಾವು ಅದನ್ನು ಇಳಿಸಬೇಕು ಅಂತ ಉದ್ದೇಶದಿಂದ ನಾವು ಹಲವಾರು ಕ್ರಮಗಳು ತೊಗೊಂಡು ಬಂದಿದ್ದೇವೆ. ಅವರ ಒಂದು ಮಾನಿಟರ್ ಮಾಡುವಂಥದ್ದು, ಚೆಕಪ್ ಮಾಡುವಂಥದ್ದು, ಮತ್ತು ಅವರಲ್ಲಿ ಬೇರೆ ಬೇರೆ ಏನು ಬಾಣಂತಿಯ ತಾಯಿ ಇದೆ, ಬಾಣಂತಿಯೆಲ್ಲ